ಮೆಲ್ಲಗೆ. ನಾವು ಪಂಡಿತ ರಾಮಕೃಷ್ಣರನ್ನು ಪುನಃ ದರ್ಬಾರಿನಿಂದ ಉಚ್ಚಾಟನೆ ಮಾಡಿಸಿಬಿಟ್ಟೆವು. ಬಂದ್ಬಿಟ್ಟ ಸತ್ಯ ಹಾಗೂ ಅಸತ್ಯದ ನಡುವಿನ ಒಗಟನ್ನು ಬಿಡಿಸಲು. ಗುರುಜಿ ಯೋಚಿಸಿ ಪಂಡಿತ್ ರಾಮಕೃಷ್ಣ ಅವಸ್ಥೆ ಮನೇಲಿ ಏನಾಗಿರ್ಬೋದು ಅಂತ. ನಮಗಂತೂ ಇಲ್ಲಿ ಕುಳಿತುಕೊಂಡೇ ಪಂಡಿತ ರಾಮಕೃಷ್ಣನ ಮೇಲೆ ದಯೆ ಬರುತ್ತಿದೆ. ಅವನ ಅಮ್ಮ ಅವನ ಹಿಂದೆ ಲಾಟಿ ಹಿಡಿದು ಓಡುತ್ತಿರಬಹುದು. ಹೇಳ್ತಿರ್ತಾಳೆ, ಪುನಃ ದರ್ಬಾರಿನಿಂದ ಬಹಿಷ್ಕೃತನಾಗಿ ಬಂದ್ಬಿಟ್ಯಾ ನೀನು? ಗೊತ್ತಾ ಏನ್ ಮಾಡ್ತಾಳೆ ಅವ್ರಮ್ಮ ಅಂತ? ಏನ್ ಮಾಡ್ತಾಳೆ ಗೊತ್ತಾ? ಮತ್ತೆ ಹೊಡಿತಾಳೆ ಲಾಟಿಯಿಂದ. ಆಗ ರಾಮ ಮಾಡ್ತಾನೆ ಮತ್ತೆ ಹೊಡಿತಾಳೆ ಲಾಟಿಲಿ. ರಾಮ ಮಾಡ್ತಾನೆ ಮತ್ ಬಿಸ್ತಾಳೆ. ಧಣಿಮಣಿ, ನಮಗೆ ನಮ್ಮ ಮನೆಯಲ್ಲಿ ಅಮ್ಮ ಏನ್ ಮಾಡ್ತಿದ್ದಾಳೆ? ಅದು ಕೈಯಲ್ಲಿ ಲಾಟಿ ಹಿಡ್ಕೊಂಡು ಏನು ನಮ್ಗೆ ಹೊಡೆಯಕ್ ಬಂದಿರೋ ತರ. ಇದೆಂಥ ಭ್ರಮೆ ಗುರುಜಿ, ಭ್ರಮೆ ಎಲ್ಲ ಸತ್ಯ. ಓಡು 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 ಓಡು. ಅರೆ ಧಣಿಮಣಿ, ಅಮ್ಮ! ಅಯ್ಯೋ ಅಮ್ಮ ಅಮ್ಮ ಅಮ್ಮ! ಅರೆ ಅರೆ ಅಮ್ಮ, ನಿಲ್ಸು, ಏನ್ ಮಾಡ್ತಿದ್ಯಾ? ದೊಡ್ಡ ಸುಳ್ಳುಗಾರ ನೀನು ಕಣ, ಮುದುಕ. ಅಯ್ಯೋ ನಾನಲ್ಲ, ಅಮ್ಮ ಹೇಳ್ತಿದ್ದಾರೆ. ಮಹಾನ್ ರಾಜ ಸತ್ಯವಾದಿ ಹರಿಶ್ಚಂದ್ರನ ನೀನು ನನ್ ಮಗನ್ ಮೇಲೆ ಆರೋಪ ಹೊರಿಸ್ತೀಯಾ? ಅಯ್ಯೋ ಅಮ್ಮ ಅಮ್ಮ, ಸುಮ್ನಿರು ಅಮ್ಮ. ಅಯ್ಯೋ ಅಮ್ಮ ಬೇಡ, ಅಯ್ಯೋ 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 ಅಮ್ಮ ಬೇಡ ಅಮ್ಮ, ನಿಲ್ಸು ಅಮ್ಮ. ಅಮ್ಮ ನಿಲ್ಸು ಅಮ್ಮ. ತಡೀರಿ, ಯಾರಾದ್ರೂ ಈ ಭೂಕಂಪನ ತಡೀರಿ. ನಿನ್ನ ವಿಜಯನಗರದಿಂದಲೇ ಏನು ಈ ಭೂಮಿಯಿಂದಾನೇ ಉಚ್ಚಾಟನೆ ಮಾಡಿಸ್ತೀನಿ. ನಿನಗೆ ಈ ನನ್ ದಂಡನೇ ಸಾಕು. ಪಂಡಿತ ರಾಮಕೃಷ್ಣ, ಅರೆ ಬೇಡಮ್ಮ, ಹೀಗೆಲ್ಲ ಹೊಡಿಬಾರ್ದು ನನ್ನ. ಅಮ್ಮ, ಪ್ರಧಾನ ಪಂಡಿತರ ಮೇಲೆ ಹಲ್ಲೆ ನಡೆಸುವುದು ಘೋರ ಪಾಪ, ಗೊತ್ತಾ? ಅರೆ ಅಮ್ಮ, ಏನ್ ಮಾಡ್ತಿದ್ಯಾ? ಮುದ್ಕ ಸತ್ತು ಹೋಗ್ತಾನೆ. ಮುದುಕ? ನಮ್ಮನ್ನ ಮುದುಕ ಅಂದ್ರ ನೀವು? ಗುರುವರ್ಯ, ನೀವೇ ನಿರ್ಧರಿಸಿ. ನಿಮ್ಮ ವಯಸ್ಸಿನ ಬಗ್ಗೆ ವಿಚಾರ ಮಾಡ್ಬೇಕೋ ಅಥವಾ ನಿಮ್ಮ ರಕ್ಷಣೆ ಮಾಡ್ಬೇಕೋ? ರಕ್ಷಣೆ ಮಾಡಿ ನಮ್ಮನ್ನ. ಹಾಗಾದ್ರೆ ಓಡಿ. ಅಮ್ಮನ್ ಲಾಠಿ ಇದು, ನಿಮ್ಮ ಮೂಳೆಗಳು ಪುಡಿ ಆಗೋಗುತ್ತೆ. ರಾಮ, ಇವನಿಂದ ದೂರ ಇರು. ಯಾವಾಗ ನೋಡಿದ್ರು ನಿನ್ನ ಉಚ್ಚಾಟನೆ ಮಾಡಿಸಲು ತುದಿಗಾಲಲ್ಲಿ ನಿಂತಿರ್ತಾನೆ ಇವನು. ಇಲ್ಲ ಅಮ್ಮ, ಇಲ್ಲ. ಇನ್ನು ಓಡಿ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಇಲ್ವಾ, ಇಲ್ಲೇ ನಿಂತಿರು. ಅರೆ, ಎಲ್ಲಿ ಓಡ್ ಹೋಗ್ತಾನೆ? ಅವ್ನ್ ಕೂದ್ಲಿಲ್ದಿರೋ ಬೋಳ್ ತಲೆನ ದಂಡದಿಂದ ಹೊಡೆದು ಅವ್ನ್ ಪ್ರಾಣ ತೆಗೆದ್ ಬಿಡ್ತೀನಿ. ಅರೆ, ಆ ಮುದ್ಕನ್ನ ಮನೆಗ್ ಹೋಗಿ ಹೊಡಿತೀನಿ. ಓ ಅಮ್ಮೇಶ್ವರಿ, ನಾವು ಗುರುವರಿಯರ ಮನೆಯಲ್ಲಿ ನಿಂತಿದ್ದೀವಿ. ನೀನ್ ಅವ್ರನ್ನ ಹೊಡೆದು ಮನೆಯಿಂದ ಹೊರಗೆ ಓಡಿಸ್ಬಿಟ್ಟೆ. ಒಳ್ಳೇದಾಯ್ತು. ಹೊರಗಡೆನೆ ಇರ ಕೇಳೋ ಮುದ್ಕೊಂಗೆ. ಅದೆಲ್ಲ ಸರಿ, ಆದ್ರೆ ಈಗ ರಾಮ ಏನ್ ಮಾಡ್ತಾನೆ? ಈಗ ಪುನಃ ಉಚ್ಚಾಟನೆ ಆಗಿದ್ದಾನೆ. ಈಗ ಮಹಾರಾಜರ ಮುಂದೆ ಹೇಗ್ ಮಾತಾಡ್ತೀಯ? ಗೊತ್ತಿಲ್ಲ. ಎರಡ್ ದಿನಕ್ಕಿಂತ ಹೆಚ್ಚಾಗಿ ತಮ್ಮ ಕೆಲಸ ನಿಭಾಯಿಸೋಕಾಗಲ್ಲ. ಪ್ರತಿ 2 ದಿನಕ್ಕೊಮ್ಮೆ ದರ್ಬಾರಿಂದ ಉಚ್ಚಾಟನೆ ಆಗ್ಬಿಡ್ತಾರೆ. ಮಹಾರಾಜರನ್ನ ಸುಳ್ಳುಗಾರ ಅನ್ನೋ ಅವಶ್ಯಕತೆ ಏನಿತ್ತು? ಅಯ್ಯೋ, ನಾನ್ ಹೇಳಿದ್ ಇಷ್ಟೇ. ಮಹಾರಾಜರು ಕೂಡ ಜೀವನದಲ್ಲಿ ಒಮ್ಮೊಮ್ಮೆ ಸುಳ್ಳಿನ ಆಶ್ರಯ ಪಡೆದಿರ್ತಾರೆ ಅಂತ. ಆದ್ರೆ ಅವ್ರು ನನ್ನನ್ನೇ ಸುಳ್ಳುಗಾರ ಮಾಡ್ಬಿಟ್ಟು ದರ್ಬಾರಿಂದ ಉಚ್ಚಾಟನೆ ಮಾಡ್ಬಿಟ್ರು. ಆದ್ರೆ ನೀನ್ ಹೇಗ್ ಸಾಬೀತ್ ಮಾಡ್ತೀಯಾ ಮಹಾರಾಜರು ಸುಳ್ಳು ಹೇಳ್ತಾರೆ ಅಂತ? ಗೊತ್ತಿಲ್ಲ. ಲಾಮ, ಈಗ ಮಹಾರಾಜ ಮುಂದೆ ಎಂತ ಪ್ರಶ್ನೆ ಕೇಳು ಅಂದೆ ಅಲ್ಲಿ ಕೂತ್ಲ ಸಿಗ್ಬಾರ್ದು. ಹೇಗಂದ್ರೆ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ? ಏನ? ಅಯ್ಯೋ, ಮಹಾರಾಜ ಮೊದ್ಲು ಕೋಳಿ ಅಂದೆ ಅದು ಸುಳ್ಳು, ಒಂದ್ ವೇಳೆ ಮೊಟ್ಟೆ ಅಂದ್ಲೆ ಅದು ಸುಳ್ಳು. ವಾ, ನನ್ನ ಪರಮ ಮಿತ್ರನನ್ನ ನೋಡಿ. ವಾ, ಈ ಪ್ರಶ್ನೆ ಕೇಳಿದ್ರೆ ಮಹಾರಾಜ ಅದೇ ಮೊಟ್ಟೆಯಲ್ಲಿ ನನ್ನ ತಲೆ ಮೇಲೆ ಹೊಡೆದು ನನ್ನ ಕೋಳಿ ಮಾಡ್ತಾರೆ. ಹೋಗೋ. ಎತ್ಕೊಳ್ಳಿ. ಏನು ಮೊಟ್ಟೆನಾ? ಚಿ 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 ಚಿ. ಅಯ್ಯೋ ಅಲ್ಲ,
ಪ್ರಶ್ನೆನ ಎತ್ಕೊಳ್ಳಿ. ಆ ಪ್ರಶ್ನೆಗೆ ಯಾವ ಪುರುಷನು ಉತ್ತರ ಕೊಡಕ್ ಆಗ್ಬಾರ್ದು. ಎಂಥ ಪ್ರಶ್ನೆ? ಏನಂದ್ರೆ ಮಹಾರಾಣಿಯವರು ಮೊದ್ಲು ಹೆಚ್ಚು ಸುಂದರವಾಗಿ ಕಾಣ್ತಿದ್ರು ಅಥವಾ ಈಗ್ಲೋ? ಒಂದ್ ವೇಳೆ ಮಹಾರಾಜರು ಅವರು ಮೊದ್ಲು ಹೆಚ್ಚು ಸುಂದರವಾಗಿ ಕಾಣ್ತಿದ್ರು ಅಂತ ಆ ಮಹಾರಾಣಿಯವರು ಈ ರೀತಿ ಕೋಪಿಸ್ಕೊಳ್ತಾರೆ, ನಾವ್ ಈಗ ಸುಂದರವಾಗಿ ಕಾಣ್ತಿಲ್ಲ ಅಂತ. ಒಂದ್ ವೇಳೆ ಮಹಾರಾಜರು ಹೀಗೆ ಹೇಳಿದ್ರೆ ಅವ್ರು ಈಗ ಹೆಚ್ಚು ಸುಂದರವಾಗಿ ಕಾಣ್ತಾರೆ ಅಂತ ಮಹಾರಾಣಿಯವರು ಈ ರೀತಿ ಕೋಪಿಸ್ಕೊಳ್ತಾರೆ, ನಾವ್ ಮೊದ್ಲು ಸುಂದರವಾಗಿರ್ಲಿಲ್ವಾ ಅಂತ. ಹೀಗಿರುವಾಗ ಮಹಾರಾಜರು ಸುಳ್ಳಿನ ಆಸರೆ ಪಡಿಲೇಬೇಕಾಗತ್ತೆ. ಆಗ ನೀವು ವಿಜಯಿ ಆಗ್ಬಿಡ್ತೀರಾ ಹಾಗೂ ಮಹಾರಾಜರು ನಿಮ್ಮನ್ನ ಮತ್ತೆ ದರ್ಬಾರಿಗೆ ಸೇರಿಸ್ಕೊಳ್ತಾರೆ, ಅದು ಗೌರವದ ಜೊತೆ. ಉತ್ತಮ, ಅತಿ ಉತ್ತಮ. ಈ ಪ್ರಶ್ನೆ ಕೇಳಿದ್ರೆ ಮಹಾರಾಣಿಯರು ಕ್ರೋಧಿತರಾಗಿ ನನ್ನ ಕಾಲಿಂದ ಒದ್ದು ನನ್ನನ್ನ ದರ್ಬಾರಿಂದ ಹೊರಗೆ ಹಾಕ್ತಾರೆ. ಅರೇ, ನಿಮ್ಮೆಲ್ಲರ ಉಪಾಯದ ಪ್ರಕಾರ ನಾನೇನಾದ್ರೂ ನಡ್ಕೊಂಡ್ರೆ ದರ್ಬಾರಿಗೆ ಪ್ರವೇಶ ಮಾಡೋದಿರ್ಲಿ, ಮಹಾರಾಜರು ನನಗೆ ಖಂಡಿತ ದಂಡನೆ ನೀಡ್ತಾರೆ. ನಿಮ್ಮ ಉಪಾಯ ನನಗೆ ಖಂಡಿತ ಬೇಡ. ಆದ್ರೆ ನೀನು ಮಹಾರಾಜರಿಗೆ ನಿನ್ ಮುಖ ತೋರ್ಸಕ್ಕೂ ಆಗ್ತಿಲ್ಲ. ಅವ್ರ ಮುಂದೆ ಹೋಗ್ದೇನೆ ನೀ ಹೇಗ್ ಮಾತಾಡ್ತೀಯಾ? ಗೊತ್ತಿಲ್ಲ. ನಿನ್ ಗತಿ ಏನಾಗುತ್ತೆ? ಸತ್ ಶ್ರೀ ಅಕಾಲ್ ಜಿ. ಪಾಜಿ, ನಾನು ಮಂಜಿತ್, ಇವಳು ನನ್ನ ಹೆಂಡತಿ ಮಂಜಿತ್. ನೀವ್ಯಾರು? ಮಂಜೀತ್ ಜಿ, ನಾನು ದೂರದ ಪಂಜಾಬಿನಿಂದ ವಿಜಯನಗರಕ್ಕೆ ಬಂದಿದ್ದೇನೆ. ಅದೇನಂದ್ರೆ ರೀ, ನಾಳೆ ನಮ್ಮ ಪಂಜಾಬಿನಲ್ಲಿ ಬೈಸಾಖಿ ಹಬ್ಬ ಇದೆ ಜಿ. ನಿಮ್ ಊರಲ್ಲಿ ಬೈಸಾಖಿ ಹಬ್ಬ ಇಲ್ತಾ? ಆದ್ರೆ ವಿಜಯನಗರದಲ್ಲಿ ಬೈಸಾಖಿ ಆಡ್ತಾಳೆ. ಅಲ್ಲ ಪುತ್ತರ್, ಈ ಬೈಸಾಖಿ ಅಲ್ಲ, ನಮ್ದು ಫಸಲು ಕುಯ್ಯೋ ಬೈಸಾಖಿ. ಹೌದು ಜಿ, ಯೋಚಿಸಿದ್ವಿ ಹೋಗ್ತಾ ಹೋಗ್ತಾ ಪೂರ್ತಿ ವಿಜಯನಗರಕ್ಕೆ ಬೈಸಾಖಿ ಹಬ್ಬದ ಮಿಠಾಯಿ ಹಂಚಿ ಹೋಗೋಣ ಅಂತ, ಅಲ್ವಾ ಜಿ? ಹೌದು ಜಿ, ಮಾತಾರಾಣಿ ಕೃಪೆ ಎಲ್ಲರ ಮೇಲೂ ಇರ್ಲೇ ಇದೆ, ಅದೇ ನಮ್ಮ ಆಸೆ. ಮಾತಾರಾಣಿ ನಿಮ್ಮ ಪಂಜಾಬಿ ಪ್ರದೇಶದ ಮಹಾರಾಣಿಯನ್ನು? ಅದ್ಯಾಕೆ ಹಾಗೆ ಹೇಳ್ತಿದ್ಯಾ ಪುತ್ರ, ನಿನಗ್ ಗೊತ್ತಿಲ್ವಾ? ಪೂಜಿ ಮಾತೆ ರಾಣಿ ಇಡೀ ವಿಶ್ವಕ್ಕೆ ಮಹಾರಾಣಿ. ಅವರು ಎಲ್ಲ ಕಡೆ ಇದ್ದಾರೆ, ನಿಮ್ಮೊಳಗೆ ನಮ್ಮೊಳಗೆ, ಈ ಮಿಠಾಯಿಯೊಳಗೆ, ಆ ದರ್ಪಣದಲ್ಲೂ ಕೂಡ. ಅವರು ಎಲ್ಲರಲ್ಲೂ ಇದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ದರ್ಪಣದಲ್ಲಿ ಮಾತೆ ರಾಣಿ? ಮತ್ತಿನ್ನೇನು, ದರ್ಪಣದಲ್ಲಿ, ಪಾತ್ರೆಗಳಲ್ಲಿ ಎಲ್ಲಾ ಕಡೆ ಮಾತಾರಾಣಿ ಇದ್ದಾರೆ ಜಿ. ಕೇವಲ ಪೂರ್ಣ ಶ್ರದ್ಧೆಯಿಂದ ಯಾರು ಮಾತೆ ರಾಣಿಯನ್ನು ಪ್ರಾರ್ಥಿಸುತ್ತಾರೋ ಮಾತೆ ಅವರಿಗೆ ಖಂಡಿತ ದರ್ಶನ ನೀಡ್ತಾಳೆ. ಜೋರಾಗಿ ಹೇಳಿ, ದರ್ಶನ ಕೊಡಿ. ಹಾಗಲ್ಲ ಜಿ, ಜೈ ಮಾತಾಜಿ ಅಂತ ಹೇಳಿ. ಹೌದು ಜಿ, ಜೋರಾಗಿ ಹೇಳಿ. ಜೈ ಮಾತಾಜಿ. ಎಲ್ರು ಹೇಳಿ. ಜೈ ಮಾತಾಜಿ. ಮತ್ತೆ ಹೇಳಿ. ಜೈ ಮಾತಾಜಿ. ಅಂದ್ರೆ ಮಾತೆ ರಾಣಿ ಅರ್ಥಾತ್ ದೇವಿ ಮಾತೆ ಶಾರದಾ. ಉತ್ತರದಲ್ಲಿ ಮಾತೆ ರಾಣಿ, ದಕ್ಷಿಣದಲ್ಲಿ ಮೀನಾಕ್ಷಿ, ಪೂರ್ವದಲ್ಲಿ ಮಹಾಕಾಳಿ. ಈಗ ಗೊತ್ತಾಯ್ತಾ ಮಾತೆ ರಾಣಿ ಯಾರಂತ? ನಿಮ್ಮಲ್ಲಿ ಕಾಳಿ ಮಾತೆ, ನಮ್ಮಲ್ಲಿ ಮಾತಾ ರಾಣಿ. ಜಗಕ್ಕೆಲ್ಲ ಒಬ್ಬಳೇ ಮಾತೆ. ಜೈ ಮಾತಾದಿ. ಜೈ ಮಾತಾದಿ. ತಗೊಳ್ಳಿ, ಸಿಹಿ ತಿನ್ನಿ. ಸರಿ, ನಾವು ಹೊರಡ್ತೀವಿ. ಎಲ್ಲರಿಗೂ ಶುಭಕಾಮನೆಗಳು. ನಿಮಗೂ ಸಹ ಶುಭಕಾಮನೆಗಳು. ಜೈ ಮಾತಾದಿ. ಸತ್ ಶ್ರೀ ಅಕಾಲ್. ಸತ್ ಶ್ರೀ ಅಕಾಲ. ಮಾತೆ ರಾಣಿ ದರ್ಪಣದಲ್ಲಿ ಸಿಕ್ತು ಉಪಾಯ. ಏನ್ ಸಿಕ್ತು ರಾಮ? ಸಾಬೀತುಪಡಿಸೋ ಉಪಾಯ ಸಿಕ್ಬಿಡ್ತು ಬಂಧು. ಅರ್ಥಾತ್ ಮತ್ತೆ ಸಂಕಟ ಬರ ಮಾಡ್ಕೊಂಡಿದ್ಯಾ? ನಾನಂತೂ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ ಅಲ್ವಾ ರಾಮ? ಈಗ ಏನ್ ಮಾಡಕ್ ಹೊರಟಿದ್ಯಾ ನೀನು? ಸುಮ್ನಿರು. ಹೋಜಿ, ನಂಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ಎಂತ ಸಹಾಯ? ಹೋಜಿ, ಮೊದ್ಲು ಇದನ್ನ ಹೇಳಿ, ನನಗೆ ಸಹಾಯ ಮಾಡ್ತಿರೋ ಅಥವಾ ಸಹಾಯ ಮಾಡಲ್ವೋ? ನೀವ್ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಅಯ್ಯೋ, ಪಂಜಾಬಿ ಆದ್ಮೇಲೆ ಹೀಗೆ ಅಲ್ವಾ? ಜೋರಾಗಿ ಹೇಳು. ಜೈ ಮಾತಾಜಿ. ಎಲ್ರೂ ಹೇಳಿ. ಜೈ ಮಾತಾಜಿ. ಒಟ್ಟಿಗೆ ಹೇಳಿ. ಜೈ ಮಾತಾಜಿ. ಮಹಾರಾಜ, ತಮಗೆ ತಿಳಿದಿರೋ ಹಾಗೆ ನಮ್ಮ ವಿಜಯನಗರ ರಾಜ್ಯದ ಮುತ್ತು ವಿಶ್ವಪ್ರಸಿದ್ಧವಾಗಿದೆ. ಇದೇ ಕಾರಣದಿಂದ ಪಂಜಾಬ್ ಪ್ರದೇಶದ ವ್ಯಾಪಾರಿ ತಮ್ಮ ಭೇಟಿಗಾಗಿ ನಮ್ಮ ವಿಜಯನಗರಕ್ಕೆ ಬಂದಿದ್ದಾರೆ. ಮಹಾರಾಜ, ತಾವು ಆಜ್ಞೆಯನ್ನು ನೀಡಿದರೆ ನಾವು ಅವಶ್ಯವಾಗಿ ಪ್ರಸ್ತುತಪಡಿಸಿ. ಅಪ್ಪಣೆ ಮಹಾರಾಜ.
ಅದ್ಭುತ, ಅದ್ಭುತವಾದಂತಹ ನೃತ್ಯ ಇದು. ಸತ್ ಶ್ರೀ ಅಕಾಲ್. ನಾನು ಮಂಜೀತ್ ಹಾಗೂ ಈಕೆ ನಾನು ಇವರು ಮಂಜೀತ್. ಅಹೋಜಿ. ನಿಮ್ಮ ಇಬ್ಬರ ಹೆಸರು ಮಂಜಿತ್? ಹೌದು ಮಹಾರಾಜ, ನಾನು ಮಂಜೀತ್ ಸಿಂಗ್, ಇವಳು ಮಂಜೀತ್ ಕೌರ್. ಎಂತ ಕಮಾಲ್ ಅಲ್ವಾ? ನಾವು ಹುಟ್ಟಿರೋದೇ ಒಬ್ರಿಗಾಗೊಬ್ರು. ಹೌದು ಜಿ. ಕೆಲವೊಮ್ಮೆ ದೊಡ್ಡ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅಮ್ಮ ಹೇಳ್ತಾಳೆ, ಹೋಯ್ ಮಂಜಿತೆ ರೋಟಿ ಮಾಡು, ಆಗ ನಾನ್ ರೋಟಿ ಮಾಡಕ್ ಹೋಗ್ಬಿಡ್ತೀನಿ. ಆಮೇಲೆ ಗೊತ್ತಾಗತ್ತೆ ಅಮ್ಮ ಮಂಜಿತ್ ಕೌರ್ಗೆ ರೋಟಿ ಮಾಡಕ್ ಹೇಳಿದ್ದು ಅಂತ. ಒಂದ್ ವಿಷಯಕ್ಕೆ ಇವಳು ಪಾಪ ತುಂಬಾ ಹತ್ತಿದ್ಲು. ಯಾಕೆ? ರೊಟ್ಟಿ ಸೀಸ್ಬಿಟ್ರಾ ನೀವು? ಓ ಇಲ್ರಿ ಬಾದ್ಶಾಹ, ಆ ವಿಷಯ ಆಗ್ಲೇ ಮುಗ್ದೋಯ್ತು. ಇದು ಹೊಸ ವಿಷಯ. ಅದೇನಂದ್ರೆ ಒಂದು ಸಲ ನಮ್ಮ ಅಣ್ಣ ಹೇಳ್ದ ನೇಗಿಲ್ ಎತ್ಕೊಂಡು ಹೊಲ ಉಳುಬಾ ಅಂತ. ಪಾಪ ಇವಳಿಗೆ ನೇಗಿಲ್ ಎತ್ತಕ್ಕಾಗ್ಲಿಲ್ಲ, ಇವಳು ಅಳ್ತಿದ್ಲು. ನಾನ್ ಕೇಳ್ದೆ, ಅರೆ ನಾನ್ ಇರ್ಬೇಕಾದ್ರೆ ನಮ್ಮ ಅಣ್ಣ ಇವಳಿಗೆ ಯಾಕೆ ಹೊಲ ಉಳಕ್ ಹೇಳ್ದ ಅಂತ. ಆಗ ನಮ್ಮ ಅಣ್ಣ ಹೇಳ್ದ, ಹೋಯ್ ಮಂಜಿತೆ, ಇವಳಿಗಲ್ಲ ನಿನಗೆ ಹೊಲ ಉಳಕ್ ಹೇಳಿದ್ದು ಅಂತ. ಆಗ ಸಮಸ್ಯೆ ಬಗೆಹರಿತು. ಅದ್ಭುತ ಗುರುವರ್ಯ. ನಮ್ಮ ದೇಶದ ಪ್ರತಿಯೊಂದು ಭಾಷೆಯು ಎಷ್ಟು ಸುಂದರ ಅಲ್ಲವೇ? ಸಂಭವತಃ ಸಹಜವಿಲ್ಲದಿದ್ದರೂ ಖಂಡಿತ ಸುಂದರವಾಗಿದೆ. ನಿಮ್ಮನ್ನು ಕಂಡು ಬಹಳ ಆನಂದವಾಯಿತು. ಹೇಳಿ ನೀವು ಮಂಜಿತ್, ನಮ್ಮಿಂದ ಏನನ್ನು ಅಪೇಕ್ಷಿಸುವಿರಿ? ಉತ್ತರ ಕೊಡಿ. ನನ್ನನ್ನಲ್ಲ, ನಿನ್ನನ್ ಕೇಳ್ತಿದ್ದಾರೆ, ನೀನ್ ಜವಾಬ್ ಕೊಡು. ನಾವು ನಿಮ್ಮಿಬ್ಬರನ್ನು ಕೇಳುತ್ತಿದ್ದೇವೆ, ಯಾರಾದರೂ ಉತ್ತರ ಕೊಡಿ. ಆಗ್ಲಿ ಮಹಾರಾಜ. ಮಹಾರಾಜ, ವಿಷಯ ಏನಂದ್ರೆ ನಾಳೆ ನಮ್ಮ ಪಂಜಾಬ್ನಲ್ಲಿ ಬೈಸಾಖಿ ಹಬ್ಬವಿದೆ. ಅದಕ್ಕೆ ನಾವ್ ಯೋಚಿಸ್ತಿದ್ವಿ ವಿಜಯನಗರದಲ್ಲಿ ಎಲ್ರಿಗೂ ಬೈಸಾಖಿ ಹಬ್ಬದ ಮಿಠಾಯಿ ಹಂಚೋಣ ಅಂತ. ಯೋಜಿ? ಹೌದು ಜಿ. ಮಹಾರಾಜ್ರೆ, ನಾವು ನಿಮ್ಗಾಗಿ ನಮ್ ರಾಜ್ಯದ ವಿಶೇಷ ಪಾನೀಯ ತಂದಿದ್ದೇವೆ. ಏ ಲಾಜಿ ಲಾವ್. ಇದೇ ನೋಡಿ. ಇದು ನಮ್ಮೆಲ್ಲರಿಗಾಗಿ ತಾನೇ? ತಮಾಷೆ ಮಾಡ್ತಿದ್ದಾರೆ. ಇಲ್ಲ ಜಿ, ಇಲ್ಲ. ಇದು ಕೇವಲ ಮಹಾರಾಜ್ರಿಗೆ ಮಾತ್ರ. ಇದನ್ನ ನಮ್ ಕಡೆ ಚಿಕ್ಕ ಪುಟ್ಟ ಮಕ್ಳು ನೀರ್ ಕುಡ್ದಂಗೆ ಕುಡ್ದ್ಬಿಡ್ತಾರೆ ಜಿ. ಅಹೋಜಿ. ಪೂರ್ತಿ ಅಹೋಜಿ, ಮಹಾರಾಜ ಇದರಿಂದ ನಿಮಗ್ ಥಂಡ ಆಗ್ಬಿಡುತ್ತೆ. ತಣ್ಣಗಾಗುವುದೇ? ಅರ್ಥಾತ್ ಥಂಡ ಅಲ್ಲ ಮಹಾರಾಜ, ಥಂಡ ಆಗೋಗುತ್ತೆ ಅಂದ್ರೆ ನಿಮ್ಗೆ ತೃಪ್ತಿ ಆಗತ್ತೆ ಅಂತ. ಓ, ಅದ್ಭುತ. ಪ್ರಸ್ತುತಪಡಿಸಿ. ಹೋಗಿ ಹೋಗಿ. ಮಣಿ, ಮಹಾರಾಜರು ಇಷ್ಟೊಂದು ಪಾನೀಯ ಒಬ್ಬರೇ ಹೇಗ್ ಕುಡಿಯಕ್ ಸಾಧ್ಯ? ನಾವಿದ್ದೀವಲ್ಲ, ನಾವು ಕುಡಿಯೋಣ, ಸಹಾಯ ಮಾಡೋಣ. ಹೊಟ್ಟೆ ಬಾಕ ಮತ್ತು ಹೊಟ್ಟೆ ಬಾಕ, ಶಾಂತರಾಗಿ ಅಲ್ಲೇ ನಿಂತಿರಿ ಅಲ್ಲೇ. ಧನ್ಯವಾದ. ಇದು ಪೂರ್ತಿ ನಮಗಾಗಿಯೇ? ಹೌದು ಮಹಾರಾಜ, ಅದ್ರಲ್ಲಿರೋದೆಲ್ಲ ನಿಮ್ಗೇನೆ. ಅದ್ಭುತ. ಕುಡಿತಿದ್ದಾರೆ. ಹೌದು ಜಿ. ಅದ್ಭುತ, ಸ್ವಾದಿಷ್ಟ, ಸಂತೋಷವಾಯಿತು. ಏನಂದ್ರೆ ಇದಕ್ಕೆ ತಣ್ಣಗಾಗುವುದೇ? ಥಂಡಿ ಆಗೋಯ್ತಲ್ಲ ಮಹಾರಾಜ, ತಣ್ಣಗೆ ಆಗೋಯ್ತು. ತಣ್ಣಗಾಗುವುದು, ಇದಕ್ಕೆ ಏನಂತೀರಾ ನೀವು? ಮಹಾರಾಜ, ಇದಕ್ಕೆ ಲಸ್ಸಿ ಅಂತೇವೆ. ಅಸಿ ತುಸಿ ಪಿಯಂಗೆ ಲಸ್ಸಿ. ಮಹಾರಾಜ, ನಾವು ನಿಮಗಾಗಿ ನಾಟಿ ತುಪ್ಪದಿಂದ ಮಾಡಿರೋ ಮೋತಿಚೂರ್ ಲಡ್ಡು ಕೂಡ ತಂದಿದ್ದೇವೆ. ಲಾವ್ಜಿ ಲಾವ್. ಅದ್ಭುತ. ನೀವು ನಮಗಾಗಿ ಇಷ್ಟೆಲ್ಲ ತಂದಿದ್ದೀರಾ. ಈ ಪಾತ್ರೆಯನ್ನ ನಿಮ್ಮ ಕಡೆಯಿಂದ ಉಡುಗೊರೆ ಎಂದು ಇಟ್ಟುಕೊಳ್ಳುತ್ತೇವೆ. ಅಹೋ, ಇದು ನನ್ನ ಭಾಗ್ಯ ಮಹಾರಾಜ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಹಾಗೂ ನಮ್ಮ ಕಡೆಯಿಂದ ಮಹಾಮಂತ್ರಿಗಳೇ. ಮಹಾರಾಜ, ಇವು ದಕ್ಷಿಣದ ಮುತ್ತುಗಳು, ನಿಮಗಾಗಿ ನಮ್ಮ ಕಡೆಯಿಂದ. ವಾಜಿ ಮಹಾರಾಜ, ಇಂದಿನವರೆಗೂ ನಿಮ್ಮ ಮಹಾನತೆ ಬಗ್ಗೆ ಕೇವಲ ಕೇಳಿದ್ವಿ ಅಷ್ಟೇ. ಇಂದು ನೋಡಿಯೂ ಬಿಟ್ವಿ. ಥಂಡ ಪೇ ಗೈ ಮನಸ್ಸಿಗೆ. ಕ್ಯೂಜಿ? ಹೌದು ಜಿ.
ಈಗ ಮಹಾರಾಜರಿಗೆ ಮಾತೆ ರಾಣಿಯ ದರ್ಶನ ಮಾಡಿಸ್ಲೇಬೇಕು ಜಿ. ಅಹೋಜಿ, ಈ ಮಾತಾರಾಣಿ ಯಾರು? ನಿಮ್ಗೆ ಮಾತಾರಾಣಿ ಗೊತ್ತಿಲ್ವೇ? ಮಹಾರಾಜ, ನೀವ್ ಯಾರು ದೇವಿ ಮಾತೆ ಅಂತೀರೋ, ನಾವು ಅವ್ರನ್ನ ಮಾತೆ ರಾಣಿ ಅಂತೇವೆ. ಹೋ, ಹಾಗಾದ್ರೆ ನೀವು ನಮಗೆ ಮಾತೆಯ ಅರ್ಥಾತ್ ಮಾತೆ ರಾಣಿಯ ದರ್ಶನ ಮಾಡಿಸುವಿರಾ? ಅಹೋಜಿ, ಇದು ಹೇಗೆ ಸಂಭವ? ಮಾತೆ ತಮ್ಮ ದರ್ಶನವನ್ನು ಎಲ್ಲರಿಗೂ ಇಷ್ಟು ಸುಲಭವಾಗಿ ನೀಡುವುದಿಲ್ಲ. ಅರೆ, ಮಾತಾರಾಣಿ ಸದಾ ನಮ್ಮ ಜೊತೆಯಲ್ಲೇ ನಡೀತಾಳೆ. ನಾವ್ ಹೇಳಿದ್ರೆ ಅವಳು ಇಲ್ಲಿಗೂ ಬರ್ತಾಳೆ. ನಿಮ್ಮ ಮಾತಿನ ತಾತ್ಪರ್ಯವೇನೆಂದರೆ ಮಾತೆ ನೀವು ಕರೆದ ತಕ್ಷಣ ಬಂದು ನಮ್ಮೆಲ್ಲರಿಗೂ ದರ್ಶನ ನೀಡುವಳೆ? ಹೌದು ಜಿ. ನಮ್ ಕೈಲಿ ಆಗದೆ ಇರೋ ಕಾರ್ಯ ಇವರು ಮಾಡಿ ತೋರ್ತಾರಂತೆ. ಯಾವ ಕಾರ್ಯ ನಿಮಗ್ ಸಾಧ್ಯವಿಲ್ವೋ ಅದನ್ನ ನಮ್ಮವರು ಹೀಗ್ ಮಾಡಿ ತೋರಿಸ್ತಾರೆ ಜಿ. ಏನ್ ಜಿ? ಹೌದು ಜಿ. ಆದರೆ ನೀವಂತೂ ಮಾತೆ ರಾಣಿಯನ್ನು ಇಲ್ಲಿ ದರ್ಬಾರಿಗೆ ಹೇಗೆ ಕರೆತರುವಿರಿ? ತಮಾಷೆ ಮಾಡ್ತಿದ್ದಾರೆ ಮಹಾರಾಜ. ಇದು ನಮ್ಮ ಕಾರ್ಯ, ನೀವದನ್ನ ನಮಗ್ ಬಿಡಿ. ನಾಳೆ ಬೈಸಾಖಿಯ ಅಂಗವಾಗಿ ಮಾತೆ ರಾಣಿ ಈ ದರ್ಬಾರಿನಲ್ಲಿ ನಿಮ್ಮೆಲ್ರಿಗೂ ದರ್ಶನ ಕೊಡ್ತಾಳೆ. ಇದು ಮಂಜೀತ್ ಮತ್ತು ಮಂಜೀತರ ಮಾತು. ಜೋರಾಗಿ ಹೇಳಿ. ಏನ್ ಹೇಳಬೇಕು? ಜೈ ಮಾತಾಜಿ. ಇನ್ನೇನು? ಓ, ಜೋರಾಗಿ ಹೇಳಿ. ಓ, ಒಟ್ಟಿಗೆ ಹೇಳಿ. ಜೈ ಮಾತಾದಿ. ಗುರುಜಿ, ಸ್ವಲ್ಪ ಯೋಚಿಸಿ. ನೀವು ಇಲ್ಲಿವರೆಗೂ ನಿಮ್ ಭಕ್ತರಿಗೆ ಸುಳ್ಳು ಹೇಳಿ ಹೇಳಿ ಮೋಸ ಮಾಡ್ತಾ ಬರ್ತಿದ್ದೀರಾ. ಆ ಭಗವಂತ ಶಿವ ನಿಮ್ಗೆ ಸಾಕ್ಷಾತ್ ದರ್ಶನ ನೀಡ್ತಾರಂತ. ಆದ್ರೆ ನಾಳೆ ಮಂಜೀತ್ ಮತ್ತು ಮಂಜೀತ್ ಮಾತೆ ರಾಣಿಯನ್ನು ಸಾಕ್ಷಾತ್ ಎಲ್ಲರ ಮುಂದೆ ಕರೆತರಲಿದ್ದಾರೆ, ತುಂಬಿದ ಸಭೆಯಲ್ಲಿ. ವಿಚಾರ ಮಾಡಿ ಗುರುಜಿ, ಒಂದೊಮ್ಮೆ ನಾಳೆ ಮಾತೆ ರಾಣಿ ದರ್ಬಾರಿಗೆ ಬಂದು ನಿಮ್ಗೇನಾದ್ರೂ ಕಾಣಿಸ್ಲಿಲ್ಲ ಅಂದ್ರೆ ಈಗ ನಿಮ್ಗೆ ಅಲ್ಪ ಸ್ವಲ್ಪ ಗೌರವ ಇದೆಯಲ್ಲ, ಅದೆಲ್ಲ ಸಮಾಪ್ತಿ ಆಗುತ್ತೆ. ಯಾಕೆ ನಮಗೆ ಯಾಕೆ ದರ್ಶನ ನೀಡೋದಿಲ್ಲ? ಪಾಪಿಗಳಿಗೆ ಮಾತೆ ದರ್ಶನ ನೀಡೋದಿಲ್ಲ. ನಾನು ಪಾಪಿಯೇ? ಗುರುಜಿ, ಸಮಸ್ಯೆ ಇದಲ್ಲ. ನೀವು ಪಾಪಿನೋ ಅಥವಾ ಅಲ್ವೋ ಅನ್ನೋದು ಸಮಸ್ಯೆ. ಇದು ನಿಮ್ಮ ಭಕ್ತರ ಮುಂದೆ ನಿಮ್ಮ ನಿಜಾಂಶ ಬಯಲಾಗ್ಬಿಡುತ್ತೆ. ಈ ದಿವ್ಯ ದೃಷ್ಟಿಯಲ್ಲ, ನಾಟಕ, ಬರೀ ನಾಟಕ ಅಂತ. ಸತ್ಯ ಹೇಳ್ದೆ ನೀನು ಗುರುಜಿ. ಗುರುಜಿ, ಮೂರ್ಖರೇ, ದುಷ್ಟರೇ, ನಾಲಾಯಕರೇ, ನಾವು ನಿಮ್ಮನ್ನು ಸಮಸ್ಯೆ ಬಗೆಹರಿಸಲು ಕರೆಸಿದ್ದೀವೋ ಇಲ್ಲ ಉಲ್ಬಣಿಸಲು? ಒಂದು ಕೆಲಸ ನೀಡಿದೆ ನಿಮಗೆ. ಆ ಪಂಜಾಬಿ ಪತಿ ಪತ್ನಿಗೆ ಆಮಂತ್ರಣ ನೀಡಲು. ಎಲ್ಲಿ ಅವರು? ನಾವಿಲ್ಲಿದ್ದೇವೆ ವೀರ್ಜಿ. ವಾ, ಕೇಳಿದ್ರಾ? ನಮ್ಮನ್ನ ವೀರ ಅಂತಿದ್ದಾರೆ. ಬನ್ನಿ ಬನ್ನಿ, ವೀರ ಪುರುಷನ ಮನೆಗೆ ನಿಮಗೆ ಸ್ವಾಗತ. ನಾವು ನಿಮ್ಮನ್ನೇ ಎದುರು ನೋಡ್ತಾ ಇದ್ವಿ. ಅದ್ಭುತ ನೃತ್ಯ ಹೇಗಿತ್ತಂದ್ರೆ ನಮ್ ತಲೆ ತಿರುಗ್ಬಿಡ್ತು. ನೀವು ಯಾಕೆ ಮುಖ ಮುಚ್ಕೊಂಡಿದ್ದೀರಿ? ಹೋಯ್ ಜಿ, ಹಾಗೆ ಏನು ಇಲ್ಲ, ಸುಮ್ನೆ ಹಾಗೆ, ಸುಮ್ನೆ ಏನಿಲ್ಲ. ಯಾರೋ ಬಂದ್ರು ಅನ್ಸುತ್ತೆ. ಇಲ್ಲಿ ಯಾರು ಬಂದಿಲ್ಲ. ನಾವ್ ಯಾವಾಗ ಹೇಳಿದ್ವಿ ಯಾರೋ ಬಂದ್ರು ಅಂತ? ಹೊಜಿ, ಇವಳು ಏನು ಹೇಳ್ತಾ ಇದ್ದಾಳೆ ಅಂದ್ರೆ, ಬರ್ತಾ ಇದೆ ಹೊಜಿ, ಭೋಜನದ ಅದ್ಭುತ ಸುವಾಸನೆ ಬರ್ತಾ ಇದೆ. ಬನ್ನಿ ಬನ್ನಿ ತಿನ್ನೋಣ. ಆಗಮಿಸಿ. ಬನ್ನಿ ಬನ್ನಿ ಬನ್ನಿ. ಅಜಾವ್ ಮಂಜಿತೆ. ಆಹಾಹಾ, ಇದ್ ನೋಡಿ, ಭೋಜನ ಗ್ರಹಣ ಮಾಡಿ. ಎಷ್ಟು ಒಳ್ಳೆ ಸುಗಂಧ ಬರ್ತಿದೆ. ಅದು ನೀವಿಬ್ಬರು ಹೇಳ್ತಾ ಇದ್ರಿ ನಿಮಗೆ ಪ್ರತಿದಿನ ಮಾತೆ ರಾಣಿ ದರ್ಶನ ನೀಡ್ತಾಳಂತ, ಹಾಗೂ ನಾಳೆ ದರ್ಬಾರಿನಲ್ಲಿ ಮಾತೆ ರಾಣಿ ಎಲ್ಲರಿಗೂ ದರ್ಶನ ನೀಡ್ತಾಳಂತ. ಹೌದು, ಖಂಡಿತ ನೀಡ್ತಾಳೆ. ಅಜ್ಜಿ, ಮಾತೆ ರಾಣಿ ಸದಾ ನಮ್ ಜೊತೆನೆ ಇರ್ತಾಳೆ. ಕ್ಯೂಜಿ? ಹೌದು ಜಿ. ಹಾಗೇನು? ಅರ್ಥಾತ್ ನಮ್ಮ ಜೊತೆ ಇವರಿಬ್ಬರು ಮೂರ್ಖರಿದ್ದ ಹಾಗೆ. ಹೌದೌದು. ಆದ್ರೆ ಏನು? ನಿಮಗೆ ದರ್ಶನ ಕೊಡ್ತಾಳೋ ಇಲ್ವೋ ಇದನ್ನ ನಾನು ಹೇಳೋಕ್ಕಾಗಲ್ಲ. ಯಾಕೆ 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 ಯಾಕೆ
ಅರೆ ತಮಾಷೆ ಮಾಡ್ತಾರೆ. ಅದೇನಂದ್ರೆ ಮಾತೆ ರಾಣಿ ಇಂಥ ಸುಳ್ಳು, ಡೋಂಗಿ, ಪಾಖಂಡಿ, ಲಲಾಸೆ ವ್ಯಕ್ತಿಗೆ ದರ್ಶನ ನೀಡಲ್ಲ. ಹಾಗೂ ಅಂಥ ವ್ಯಕ್ತಿ ಏನಾದ್ರೂ ಅವಳ ಮುಂದೆ ಬಂದ್ರೆ ಅವಳ ಕ್ರೋಧದ ಜ್ವಾಲೆಯಿಂದ ಭಸ್ಮ ಮಾಡ್ಬಿಡ್ತಾಳೆ, ಬೊಮ್ಮಂತ. ಹೇ ಭಗವಂತ,